ಸಿಎಂ ತವರು ಜಿಲ್ಲೆಯಲ್ಲಿ ಸಾಮಾಜಿಕ ಬಹಿಷ್ಕಾರ ಇನ್ನೂ ಕೂಡ ಜೀವಂತವಾಗಿದೆ. ವೃದ್ಧ ದಂಪತಿಗೆ ಗ್ರಾಮದ ಮುಖಂಡರಿಂದ ಬಹಿಷ್ಕಾರವನ್ನ ಹಾಕಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಸಾಮಾಜಿಕ ಬಹಿಷ್ಕಾರ ಇನ್ನೂ ಕೂಡ ಅಲ್ಲಿ ಜೀವಂತವಾಗಿದೆ. ವೃದ್ಧ ದಂಪತಿಗೆ ಗ್ರಾಮದ ಮುಖಂಡರಿಂದ ಬಹಿಷ್ಕಾರವನ್ನ ಹಾಕಲಾಗಿದೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಸಾಗರೆ ಗ್ರಾಮದಲ್ಲಿ ಬಹಿಷ್ಕಾರ ಹಾಕಲಾಗಿದೆ. ವೃದ್ಧ ದಂಪತಿ ನಂಜೇಗೌಡ ಮತ್ತು ದೊಡ್ಡ ತಾಯಮ್ಮ ಗ್ರಾಮದಲ್ಲಿ ಯಾರ ಜೊತೆಯೂ ಕೂಡ ಮಾತನಾಡುವಂತಿಲ್ಲಂತೆ, ಅಂಗಡಿಗೆ ಹೋಗುವಂತಿಲ್ಲ, ನೀರು ಕೊಡೋ ಅಂತಿಲ್ಲ. ನೀರು ಕೊಟ್ರೆ 10,000 ದಂಡ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ, ಡಂಗೂರವನ್ನ ಸಾರಿಸಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲಿ ಒಂದು ಸಾಮಾಜಿಕ ಬಹಿಷ್ಕಾರ ಇನ್ನೂ ಕೂಡ ಜೀವಂತವಾಗಿದೆ. ಹಳೆ ಪದ್ಧತಿಗಳು ಅಥವಾ ಈ ರೀತಿಯ ನಮ್ಮ ಮನುಷ್ಯರಿಗೆ ತೊಂದರೆ ಆಗುವಂತಹ ಅಥವಾ ಒಂದು ಸಮುದಾಯಕ್ಕೆ ತೊಂದರೆ ಆಗುವಂತಹ ಪದ್ಧತಿಗಳನ್ನು ಅನುಸರಿಸಬಾರ್ದು ಅಂತ ಕಾನೂನು ಕೂಡ ಇದೆ. ಈ ಒಂದು ಸಾಮಾಜಿಕ ಬಹಿಷ್ಕಾರ ಅನ್ನೋದು ಇನ್ನೂ ಕೂಡ ಜೀವಂತವಾಗಿದೆ ಅಂದರೆ ನಾಚಿಕೆ ಆಗುತ್ತೆ. ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಅದು ಕೂಡ ಇದೆಲ್ಲೂ ಬೇರೆ ಕಡೆ ಎಲ್ಲೂ ಆಗಿಲ್ಲ. ಮೈಸೂರು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ, ಅಲ್ಲಿ ಇನ್ನೂ ಕೂಡ ಈ ಒಂದು ಸಾಮಾಜಿಕ ಬಹಿಷ್ಕಾರ ಅನ್ನೋದು ಇನ್ನೂ ಕೂಡ ಜೀವಂತವಾಗಿದೆ. ತಾಲೂಕಿನ ಸಾಗರೆ ಗ್ರಾಮದಲ್ಲಿ ಎಂ ನಂಜೇಗೌಡ ಮತ್ತು ಅವರ ಧರ್ಮಪತ್ನಿ ದೊಡ್ಡತಾಯಮ್ಮರವರುಗಳಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಸಹ ಖಂಡನೀಯವಾದಂಥ ಒಂದು ವಿಚಾರ. ಖರಾಬು ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದೀರಾ? ಮನೆ ಬಿಟ್ಟು ಹೋಗುವಂತೆ ಗ್ರಾಮದ ಮುಖಂಡರು ಒತ್ತಾಯವನ್ನ ಮಾಡಿದ್ದಾರೆ. ಜಾಗ ಕೊಡದಿದ್ದಕ್ಕೆ ವೃದ್ಧ ದಂಪತಿಗೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಲಾಗಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯರಾಗಿದ್ದ ನಂಜೇಗೌಡ ವೈಯಕ್ತಿಕ ರಾಜಕಾರಣಕ್ಕೋಸ್ಕರ ಬಹಿಷ್ಕಾರ ಆರೋಪ ಕೇಳಿಬಂದಿದೆ. ಶಾಸಕರು ಡಿಸಿಗೆ ಮನವಿ ಮಾಡಿದ್ರೂ ಕೂಡ ಕಷ್ಟ ಬಗೆಹರಿದಿಲ್ಲ ಅಂತ ವೃದ್ಧ ದಂಪತಿಗಳು ಗೋಳಾಡ್ತಾ ಇದ್ದಾರೆ. ಊರಿನಲ್ಲಿ ಬದುಕಲು ಅವಕಾಶ ಕೊಡಿ ಅಂತ ಅಂಗಲಾಚ್ತಾ ಇದ್ದಾರೆ. ಇವರೆಲ್ಲ ಎಜುಕೇಟೆಡ್ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅನಕ್ಷರಸ್ಥರಿಗಿರುವಂತಹ ಬುದ್ಧಿಯೂ ಕೂಡ ಇವ್ರಿಗಿಲ್ಲ ಅನ್ಸುತ್ತೆ. ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರು ಇಲ್ಲಿ ಡಿಸಿ ಆಗಿರಬಹುದು ಅಥವಾ ಶಾಸಕರು ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಅಂದ್ರೆ ಅವರ ಸ್ಥಾನಕ್ಕೆ ಸರಿಯಲ್ಲ ಅಂತ ಅನ್ಸುತ್ತೆ. ವೃದ್ಧ ದಂಪತಿಗಳು ಊರನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾರೆ? ಅವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಅವ್ರದ್ದು ತಪ್ಪಿದ್ಯಾ, ಯಾರ್ದು ತಪ್ಪಿದೆ, ಹೋಗಿ ವಿಸಿಟ್ ಮಾಡಿ ನೋಡ್ಬೇಕಾಗತ್ತೆ. ಶಾಸಕರು ಓಟ್ ಕೇಳುವಾಗ ಇವ್ರು ಬೇಕಾಗತ್ತೆ. ಈಗ ಸಾಮಾಜಿಕ ಬಹಿಷ್ಕಾರ ಮಾಡಿದ ತಕ್ಷಣ ಇವ್ರು ಬೇಕಾಗಿಲ್ವಾ? ಶಾಸಕರು ಸ್ವಲ್ಪ ನೋಡ್ಬೇಕಾಗತ್ತೆ ತಮಗೆ ಸಂಬಂಧಪಟ್ಟಂತಹ ಗ್ರಾಮ ಆಗಿರಬಹುದು, ಅಲ್ಲೆಲ್ಲ ಏನೇನು ಆಗ್ತಾ ಇದೆ ತೊಂದರೆಗಳು ಅಂತ. 50 ವರ್ಷದಿಂದ ವಾಸವಾಗಿವಿ. ಆದ್ರೂ ನಮ್ಮ ಪಿತಾಜಿ ಸೊತ್ತಿನಲ್ಲೇ ನಾವು ಯೂಸತ್ ಮಾಡ್ಕೊಂಡು ಮನೆ ಮಾಡ್ಕೊಂಡು ಅಲ್ಲಿ ಕಂದಾಯ ಕೊಳಗೆಲ್ಲ ಕಟ್ಟಿದ್ದೀವಿ. 50 ವರ್ಷದಿಂದ ಕಟ್ಕೊ ಬಂದೀವಿ. ಆದರೂ ನೀವು ಇಲ್ಲ, ನೀವು ಖರಾಬ್ ಜಾಗದಲ್ಲಿ ನೀವು ಇರೋದು, ನೀವು ಈ ಸೊತ್ತು ಅಂತ ಹೇಳ್ಕೊಬಿಟ್ರು ಮಾಡಿ ಮೇಲಪ್ಪ, ಹಾಗಾದ್ರೆ ಅದಕ್ಕೇನು ಬೆಲೆ ಇಲ್ವಾ ಅಂತ ಕೇಳಿದೆ ನಾನು. ಬೆಲೆ ಅದ, ನೀವು ಖಾಲಿ ಮಾಡೋದು ಕಲೀರಿ ಅಂದರು. ನಾನು ಒಬ್ಬಳೇ ಇಲ್ವಲ್ಲ, ಯಜಮಾನರುಗಳು ಹೇಳಿದ್ರು ಹೊಡೆದಾಕ್ತೀವಿ ನಾವು, ಪೋಕ್ಲಿಂದ ತಗೊಂಡು ದಬಾಕ್ತೀವಿ. ಹೋಗದೆ ಇದ್ರೆ ಜೆ ಸಿ ಪಿಲಿ ಮುಗಿಸ್ತೀವಿ ಹಂಗಂದ್ರು. ಸರಿ ನಮ್ಮ ಸ್ಥಳದಲ್ಲಿ ನಾವು ಕೂತೀವಿ, ನಮ್ಮ ಮಾವ ಕೊಟ್ಟಿರೋದು 1.5 ಕುಂಟ ಕಣಪ್ಪ, ನಾನೇನು ಬೇರೆ ಜಾಗನ ಬಂದು ಕೂತಿಲ್ವಲ್ಲ, ನೀವೇನು ಆ ಥರ ನಮ್ಗೆ ನಿಷ್ಕರ್ಸ ಕೊಡ್ತಾ ಇದ್ದಾರಿಲ್ಲ ಅಂತ ಕೇಳಿದೆ. ನಾನು ಈ ನಂಜೇಗೌಡರವ್ರ ಸೊಸೆ, ಇವ್ರ ಮಗ ವಕೀಲರು ಮನೇಲಿ ಕುಟುಂಬದವ್ರಿಗೇ ಈ ಥರ ಅನ್ಯಾಯ ಮಾಡಿದ್ದಾರೆ, ಬಹಿಷ್ಕಾರ ಹಾಕಿದ್ದಾರೆ, ತುಂಬ ನೊಂದಿದ್ದಾರೆ. ಏನಾದರೂ ಆತ್ಮಹತ್ಯೆ ಮಾಡ್ಕೊಬಿಡ್ಬೇಕು ಅನ್ನುವಷ್ಟು ನೊಂದಿದ್ದಾರೆ. ದಯವಿಟ್ಟು ನಿಮ್ಮ ಕಡೆಯಿಂದ ನ್ಯಾಯ ದೊರಕಿಸ್ಕೊಡಿ. ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಏನೂ ತಗೊಂಡಿಲ್ಲ, ಅವರು ಸ್ಟೆಪ್ಸ್ ಏನು ತಗೊಂಡಿಲ್ಲ. ಅವ್ರಿಗೂ ಲೆಟ್ರ್ ಕೊಟ್ಟಿದ್ದಾರೆ. ನಮ್ಮ ಅತ್ತೆ ಸರಗೂರು ತಾಲೂಕಿನ ಸಾಗರೆ ಗ್ರಾಮದಲ್ಲಿ ಎಂ ನಂಜೇಗೌಡ ಮತ್ತು ಅವರ ಧರ್ಮಪತ್ನಿ ದೊಡ್ಡತಾಯಮ್ಮರವರುಗಳಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಸಹ ಖಂಡನೀಯವಾದಂಥ ಒಂದು ವಿಚಾರ. ಹಾಗಾಗಿ ಈ ವಿಚಾರವಾಗಿ ಏನು ಸುಮಾರು 50-60 ವರ್ಷಗಳಿಂದ ಅಲ್ಲಿ ಮನೆ ಕಟ್ಕೊಂಡು ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಜಾಗ ನಮಗೆ ಸೇರ್ತಕ್ಕ ಜಾಗ, ಈ ಕೂಡಲೇ ನೀವು ಮನೆಯನ್ನು ತೆರವುಗೊಳಿಸ್ಬೇಕು ಅಂತೇಳಿ ಊರಿನ ಕೆಲವು ಕಿಡಿಗೇಡಿ ಮುಖಂಡರುಗಳು ಏನು ಅಸಂವಿಧಾನಿಕವಾದಂತಹ ಒಂದು ಆದೇಶಗಳನ್ನು ಮಾಡಿ ಅಲ್ಲಿ ಪಂಚಾಯಿತಿಯನ್ನು ಮಾಡಿ ಅವರುಗಳಿಗೆ ಮುಖಂಡರುಗಳ ಮುಖಾಂತರ ಅವರಿಗೆ ಧಮಕಿ ಹಾಕೋದ್ರ ಮೂಲಕ ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾರೆ. ಇದಕ್ಕೆ ನಿಜಕ್ಕೂ ಸಹ ಖಂಡನೀಯವಾದಂಥ ವಿಚಾರ. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಲೋಕಾಯುಕ್ತರಿಗೆ, ಪೊಲೀಸರಿಗೆ ದೂರು ಕೊಟ್ಟಿದ್ದರೂ ಸಹ
ಯಾವ್ದು ಎಸ್, ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಇನ್ನೂ ಕೂಡ ಈ ಒಂದು ಸಾಮಾಜಿಕ ಬಹಿಷ್ಕಾರ ಅನ್ನೋದು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಜೀವಂತವಾಗಿದೆ. ಹೋಗಿ ಆ ವೃದ್ಧರು ಏನಾದ್ರೂ ಮನವಿ ಮಾಡ್ಕೊಂಡ್ರೆ ಶಾಸಕರು ಯಾಕೆ ಸ್ಪಂದಿಸ್ತಾ ಇಲ್ಲ, DC ಅವರು ಯಾಕೆ ಸ್ಪಂದಿಸ್ತಾ ಇಲ್ಲ, ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರು? ಸಾಹಿತ್ಯ ಸಿಎಂ ಸಿದ್ದರಾಮಯ್ಯವರ ತವರು ಜಿಲ್ಲೆಯಲ್ಲೇ ಸಾಮಾಜಿಕ ಪಿಡುಗು, ಸಾಮಾಜಿಕ ಬಹಿಷ್ಕಾರ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಈ ಒಂದು ಪ್ರಸಂಗ. ಅಂದ್ರೆ ಜಿಡಿಕೋಟೆ ತಾಲೂಕಿನ ಸಾಗರೆ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಕಳೆದ 60 ವರ್ಷಗಳಿಂದ ಅದೇ ಗ್ರಾಮದ ನಿವಾಸಿಯಾಗಿರ್ತಕ್ಕಂತಹ ನಂಜೇಗೌಡ ಮತ್ತು ದೊಡ್ಡತಾಯಿ ದಂಪತಿಗೆ ಈ ಒಂದು ಗ್ರಾಮದಲ್ಲಿ ಬಹಿಷ್ಕಾರ ಹಾಕಿರ್ತಕ್ಕಂಥದ್ದು. ಇದರ ಬಹಿಷ್ಕಾರ ಯಾತಿಕ್ ಹಾಕಿದ್ರು ಏನು ಅನ್ನುವಂಥದ್ದ ಹಿನ್ನೆಲೆಯನ್ನು ನೋಡೋದಾದ್ರೆ, ಈ ಗ್ರಾಮದ ಒಂದು ಏನು ಕೆಲ ವರ್ಷಗಳ ಹಿಂದೆ ಅಷ್ಟೇ ಇವರು ಒಂದು ಮನೆಯನ್ನ ಕಟ್ಟಿಕೊಳ್ತಾರೆ ಆ ಗ್ರಾಮದಲ್ಲಿ. ಆ ಒಂದು ಮನೆಗೆ ಬೇಕಾದಂತ ಎಲ್ಲಾ ಪೂರಕ ದಾಖಲೆಗಳು ಕೂಡ, ಜಾಗಕ್ಕೆ ಬೇಕಾದಂತ ಎಲ್ಲಾ ದಾಖಲೆಗಳು ಕೂಡ ಇವ್ರ ಹತ್ರ ಬಳಿ ಇದ್ರೂ ಸಹ, ಇದು ಸರ್ಕಾರಿ ಖರಾಬಿನಲ್ಲಿ ನೀವು ಮನೆಯನ್ನ ಕಟ್ಟಿದ್ದೀರಿ, ಇದು ದೇವಸ್ಥಾನಕ್ಕೆ ಸೇರ್ಬೇಕಾದಂತಹ ಜಾಗ ಅನ್ನುವಂತ ಒಂದು ಕಿರುಕುಳವನ್ನ ಹಿಂದಿನಿಂದಲೂ ಕೂಡ ಗ್ರಾಮದ ಮುಖಂಡರುಗಳು, ಯಜಮಾನರುಗಳು ಇವರಿಗೆ ಮಾಡ್ತಾನೆ ಬಂದಿರ್ತಾರೆ. ನಂಜೇಗೌಡ ಕೂಡ ಹಿಂದೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಅಧ್ಯಕ್ಷರು ಕೂಡ ಆಗಿರ್ತಾರೆ. ಆಗಿದ್ರೂ ಸಹ ಇವರಿಗೆ ಒಂದು ಕಿರುಕುಳ ತಪ್ಪಿದ್ದಿಲ್ಲ. ಅಂದ್ರೆ ಈಗ ನೀವು ಮನೆಯನ್ನ ಖಾಲಿ ಮಾಡ್ಲೇಬೇಕು, ಇಲ್ಲವಾದ್ರೆ ನಾವು JCB ತಂದು ಒಡೆದಾಕ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಜನರು ಧಮಕಿಯನ್ನ ಕೂಡ ಇವ್ರಿಗೆ ಹಾಕ್ತಾರೆ. ಬಗ್ಗದೇ ಇದ್ದಂತ ಸಂದರ್ಭದಲ್ಲಿ ನಂಜೇಗೌಡ ಮತ್ತು ದೊಡ್ಡತಾಯಿ ಎಂಬ ಕುಟುಂಬಕ್ಕೆ ಈಗ ಬಹಿಷ್ಕಾರದ ಶಿಕ್ಷೆಗಳನ್ನ ಏರಿರುವಂತದ್ದು. ಸುಮಾರು ಪ್ರಮುಖವಾಗಿ 13 ಜಾತಿಗಳು ಕೂಡ ಆ ಒಂದು ಗ್ರಾಮದಲ್ಲಿ ಬರ್ತವೆ. 13 ಜಾತಿಯವರು ಕೂಡ ಇವರ ಬಳಿ ಮಾತನಾಡಬಾರ್ದು, ಇವರಿಗೆ ಯಾವುದೇ ರೀತಿಯ ಕೂಲಿ ಕೆಲಸಕ್ಕೆ ಹೋಗಬಾರ್ದು, ಮತ್ತೆ ಇವ್ರನ್ನು ಕೂಡ ಕೂಲಿ ಕೆಲಸಕ್ಕೆ ಕರಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕಟ್ಟಪ್ಪಣೆಯನ್ನ ಈ ಒಂದು ಗ್ರಾಮದ ಯಜಮಾನರುಗಳು ಮಾಡಿರ್ತಕ್ಕಂಥದ್ದು. ಕಳೆದ 15 ದಿನಗಳಿಂದಲೂ ಕೂಡ ಈ ಒಂದು ದಂಪತಿ ಹಲವಾರು ದೂರರ್ಜಿಗಳನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ, ತಹಶೀಲ್ದಾರ್ ಕಚೇರಿಗೆ, ಲೋಕಾಯುಕ್ತ ಕಚೇರಿಗೆ, ಕೊನೆಗೆ ಶಾಸಕರನ್ನ ಕೂಡ ಭೇಟಿ ಮಾಡಿದ್ರು. ಯಾರು ಕೂಡ ಇವರ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಎಲ್ಲ ಒಂದು ಕಡೆ ಅವರೆಲ್ಲರೂ ಕೂಡ ಈ ರೀತಿಯ ಸಾಮಾಜಿಕ ಪಿಡುಗಾಗಿರ್ತಕ್ಕಂತಹ ಬಹಿಷ್ಕಾರದ ಪರವಾಗಿ ನಿಂತುಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂತಹದ್ದು. ಏನು ತಮ್ಮ ಜಿಲ್ಲೆಯಲ್ಲೇ ಈ ರೀತಿಯ ಒಂದು ಕೆಲಸಗಳು ಆಗ್ತಾ ಇದ್ರು ಕೂಡ ಏನು ಇಲ್ಲಿ ತಾಲೂಕು ಆಡಳಿತಕ್ಕೆ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಬೇರೆ ಯಾರು CM ಇರ್ಬೋದು, ಯಾರು ಕೂಡ ಸ್ಪಂದಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಕುಟುಂಬದ ಕಣ್ಣೀರಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನಾದ್ರೂ ಎಚ್ಚೆತ್ತು ಇವರಿಗೆ ಒಂದು ನ್ಯಾಯವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕ ಪ್ರಜಾ ಪಾರ್ಟಿ ಕೂಡ ಇವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಇನ್ನೇನು 2-3 ದಿನಗಳಲ್ಲಿ ಯಾರು ಕೂಡ ಅಧಿಕಾರಿಗಳು ಇವ್ರ ಮನೆಗೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ತಾಲೂಕು ಕಚೇರಿಯಿಂದ ಇವರ ಗ್ರಾಮಕ್ಕೆ ಒಂದು ಪಾದಯಾತ್ರೆಯನ್ನ ಮಾಡುವುದ್ರ ಮುಖೇನ ಇವರ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹಿಸ್ತೀವಿ ಅನ್ನುವಂತ ಒತ್ತಾಯವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಲಾದ್ರೂ ಶಾಸಕರು ಈ ಒಂದು ವಿಚಾರಕ್ಕೆ ರೆಸ್ಪಾನ್ಸ್ ಮಾಡ್ತಾರಾ ಅಥವಾ ಎಚ್ಚೆತ್ಕೊಳ್ತಾರಾ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂತ.